ನಾನು ಮೊಟ್ಟ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಈ ಒಂದು ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಇಡೀ ನಮ್ಮ ಭಾರತ ದೇಶದಲ್ಲಿ ವಿದೇಶದಲ್ಲೂ ಕೂಡ ನಡೆಸಿದ್ದಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತು ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೋಲಾರ ಜಿಲ್ಲೆಯವರಾದ ಕುರುಗಪೇಟೆ ಅವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥ KV ಪ್ರಭಾಕರ್ ಸಾಹೇಬರು ಅವರು ಕೋಲಾರಕ್ಕೆ ಆಗಮನ ಮಾಡಿ ಬಂಗಾರಪೇಟೆ ವೃತ್ತದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರದಲ್ಲಿ ತದಾದ ನಂತರ ಹಳೆ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ಆ ಆಯೋಜನೆ ಬಂದು ಪ್ರಭಾಕರ್ ಸಾಹೇಬರು 700 ಸೀರೆಗಳನ್ನ ಕೊಡುವ ಮುಖಾಂತರದಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರಿ. 2000ದಿಂದ 3000 ಜನಕ್ಕೆ ಕುಷ್ಕಾ ಮೊಟ್ಟೆ ದಾಲ್ ಎಲ್ಲ ಅವರು ಉದ್ಘಾಟನಾ ಕಾರ್ಯಕ್ರಮ ಮಾಡಿ ಹೋದ ನಂತರ ಈ ಜಿಲ್ಲೆಯಲ್ಲಿ ಏನು ನಡುತ್ತೆ ಅಂತ ಹೇಳಿದ್ರೆ, ಜನರು ಮಾತು ಯಾವ ರೀತಿಯಲ್ಲಿ ಟಾಕ್ ಆಯ್ತು ಅಂತ ಹೇಳಿದ್ರೆ, ಇಂಥ ಒಂದು ನಮ್ಮ ಪ್ರಭಾಕರ್ ಸಾಹೇಬರು ಇರಬೇಕು. ಜನರ ಮಧ್ಯದಲ್ಲಿ ಅವರು ಯಾವ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಮಾತಾಡ್ತಕ್ಕಂಥ ಭಾಷಣ ಐತಲ್ಲ, ಆ ಭಾಷಣವನ್ನು ಗಮನಿಸಿ ಜನರು ಇಂಥವರು ಸಮಾಜ ಸೇವಕರ, ಸಮಾಜಕ್ಕಾಗಿ ಸಮಾಜ ಸೇವೆಗಾಗಿ ಇಂಥವರು ಮುಡುಪಿಡಬೇಕು, ನಮ್ಮ ಜೊತೆಲೂ ಸಹ ಇವರು ಇರಬೇಕು ಅಂತಕ್ಕಂಥದ್ದು ಎಲ್ಲರೂ ಇವತ್ತು ಮನೆ ಮಾತಾಗೈತೆ. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶ ಯಾವ ರೀತಿಯಲ್ಲಿ ಐತೆ ಅಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಏನು ಅಂಟೈಚಲ್ಬಿಟಿ ಐತೆ ನೋಡು, ಅದನ್ನ ನೀರಿನ ಒಂದು ಯಾವ ರೀತಿಯಲ್ಲಿ ನೀರು ಮುಟ್ಟಬಾರ್ದು ಅಂತಕ್ಕಂಥದ್ದು ಕೆರೆಯಲ್ಲಿ ಅವರು ಒಂದು ಇದು ಮಾಡ್ತಾರೆ. ಅವರು ಮುಟ್ಟಬಾರ್ದು ಅಂತಕ್ಕಂಥದ್ದು ಸವಣೀರು ಮಾತಾಡ್ತಾರೆ. ಆ ವಿಚಾರ ತಕ್ಕಾದ ರೀತಿಯಲ್ಲಿ ಪ್ರಭಾಕರ್ ಸಾಹೇಬರು ಮಾತಾಡಿದ್ರು. ತದಾದ ನಂತರ ಕಾರ್ಮಿಕರು ಯಾವ ರೀತಿಯಲ್ಲಿ ಹಕ್ಕುಗಳು ಇರ್ಬೇಕಂತಕ್ಕಂಥ ಅದ್ರ ಬಗ್ಗೆ ಮಾತಾಡಿದ್ರು. ಹಿಂದೂ ಕೋಡ್ ಬಿಲ್ಲು ಅಂತಕ್ಕಂಥದ್ದು, ಮಹಿಳೆಯರಿಗೆ ಹಿಂದೂ ಕೋಡ್ ಬಿಲ್ಲು ಯಾವ ರೀತಿಯಲ್ಲಿ ಎಲ್ಲಾ ಮಹಿಳೆಯರಿಗೂ, ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರಿಗೂ ಹಿಂದೂ ಕೋಡ್ ಬಿಲ್ಲು ಬೇಕು ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ಮತ್ತು ರಾಜಕೀಯದಲ್ಲಿ ನಮ್ಮ ಗ್ರಾಮ ಪಂಚಾಯತಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಅವರು ವಿಚಾರಗಳನ್ನ ಮಾಡಿದ್ರು. ಆಮೇಲೆ 5 ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಮಾತಾಡಿದ್ರು. ಇದೆಲ್ಲ ಮಾತಾಡಿರ್ತಕ್ಕಂಥ ಜನರೆಲ್ಲ ಗಮನಿಸಿ ಇವತ್ತು ಪ್ರಭಾಕರ್ ಸಾಹೇಬರು ಸಮಾಜ ಸೇವೆ ಮಾಡಬೇಕು ಮತ್ತು ಅವ್ರ ಸೇವೆನ ಅವರು ಜನ ಗಮನಿಸಿದ್ದಾರೆ. ಗಮನಿಸಿ ಇಂಥ ವ್ಯಕ್ತಿ ಇದ್ರಲ್ಲ ಒಳ್ಳೇದಲ್ಲ ಅಂತೇಳಿ ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರಭಾಕರ್ ಸಾಹೇಬ್ರೆ ಜನರು ಹೇಳಿದ್ದಾರೆ, ದಯವಿಟ್ಟು ನೀವುಗಳು ಸಮಾಜ ಸೇವೆ ಮಾಡಕ್ ಬನ್ನಿ ಮತ್ತು ಜನರ ಮನಸ್ಸನ್ನ ತಾವು ಗೆದ್ದಿದ್ದೀರಾ, ಜನ ಮನದಲ್ಲಿದ್ದೀರಾ, ನೀವು ಮನೆ ಮಾತಾಗಿದ್ದೀರಾ. ತಾವು ಬಂದು ಈ ಸೇವೆ ಮಾಡಿ ಜನರಿಗೆ ಕಷ್ಟ ಸುಖಗಳನ್ನು ನೀವು ಗಮನಿಸಿ ಅವ್ರಿಗೆ ಬೇಕು ಬೇಡವಾದಕ್ಕಿರ್ತಕ್ಕಂಥದ್ದೆಲ್ಲ ನೀವು ತುಂಬಿಸ್ತೀರ ಅಂದ್ಬಿಟ್ಟು ಜನ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಗಮನಿಸಿದ್ರು, ತಾವು ಕೊಟ್ಟಿರ್ತಕ್ಕಂಥ 700ರಿಂದ 1000 ಜನಕ್ಕೆ ಸೀರೆ ಒಂದು ಕೊಟ್ಟಿದ್ರಿ, ಊಟದ ವ್ಯವಸ್ಥೆ ಎಲ್ಲ ತಾವುಗಳೆಲ್ಲ ಮಾಡಿದ್ರಿ. ಆದ್ರಿಂದ ಜನರಿಗೆ ಎಲ್ಲರಿಗೂ ಖುಷಿ ಆಗೈತೆ, ಖುಷಿ ಪಡ್ತಕ್ಕಂಥ ವಿಚಾರನೆ. ಈಗ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಒಳ್ಳೆ ಮಾತಾಡಿ ಮತ್ತು ಅಂಬೇಡ್ಕರ್ ಬಗ್ಗೆ ಸವಿಸ್ತಾರಗಳ ವಿಚಾರಗಳನ್ನು ಮೂಡಿಸಿರ್ತಕ್ಕಂಥ ತಾವು ನಿಜವಾಗೂ ಹೇಳ್ತಾ ಇದ್ದೀನಿ. ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ. ಇದ್ರ ಜೊತೆಗೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜೈ ಭೀಮ್ ಜೈ ಭಾರತ್ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಭೆ ನಡೆಸಿಗೂ ನಾನು ಒಳ್ಳೆಯ ರೀತಿಯಲ್ಲಿ ತಾವು ಬಂದು ಮಾತಾಡಿದ್ರು ಅಂದ್ಬಿಟ್ಟು ಅವರು ಸಹ ಹೇಳಿದ್ದಾರೆ. ಬಹಳ ತಮಗೆ ಧನ್ಯವಾದಗಳು ಸಾಹೇಬ್ರೆ. ನಮಸ್ತೆ.